ಪಾಲಕರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಸಾಕ್ಷಿ ಏನಂತಂದ್ರೆ ಕಳೆದ ವಾರಗಳಿಂದ ಇದುವರೆಗೂ ನಮ್ಮನ್ನು ಜೀವಂತವಾಗಿಟ್ಟಿದ್ದಾನೆ. ದೇವರ ಸ್ತೋತ್ರ. ಎಷ್ಟು ಅನಾರೋಗ್ಯದಲ್ಲಿ ಪ್ರತಿ ಸಾರಿ ನಮಗೆ ಅನಾರೋಗ್ಯದಲ್ಲಿ ಕಷ್ಟ ದುಃಖಗಳಲ್ಲಿ ಇದ್ದಾಗಲೂ ಕೂಡ ನಮ್ಮನ್ನು ಕೈ ಬಿಡದಂತೆ ನಡೆಸ್ತಾ ಇದ್ದಾನೆ. ಕಳೆದ ದಿನ 25ನೇ ತಾರೀಕು ಆಂಧ್ರ ಪ್ರಾಂತಕ್ಕೆ ಹೋಗುವಾಗ ನಮ್ಮ ಹತ್ರ ಏನೇ ಹಣ ಇಲ್ಲ. ಹೊಸ ಗಾಡಿ ಇದೆ, ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೂ ದುಡ್ಡು ಇದ್ದಿಲ್ಲ ನಮ್ಮ ಹತ್ರ. ನಾವು ಪ್ರಾರ್ಥಿಸಿದ್ದೇವೆ, ಇದು ನಿನ್ನ ಸೇವೆ, ನೀನೇ ನಮ್ಮನ್ನು ನಡೆಸಬೇಕು, ನಿನ್ನ ಸಹಾಯ ನಮಗೆ ಬೇಕಂತ ಹೇಳಿ ಪ್ರಾರ್ಥಿಸಿದಾಗ ಅದರೆಲ್ಲ ಅಗತ್ಯಗಳನ್ನು ಪೂರೈಸಿ ನಮ್ಮ ಪ್ರಯಾಣವನ್ನು ಕೂಡ ಆಂಧ್ರ ಪ್ರಾಂತಕ್ಕೆ ಹೋಗಿ ಬರುವಾಗಲೂ ಕೂಡ ದೇವರು ನಮ್ಮನ್ನು ಸುರಕ್ಷಿತವಾಗಿ ರಾತ್ರಿ ಸಮಯದಲ್ಲಿ ನಾವು ಬಂದಿವಿ, ಸುರಕ್ಷಿತವಾದ ನಮ್ಮ ಪ್ರಾಂತಕ್ಕೆ ನಾವು ಸೇರಿದ್ವಿ. ಕಳೆದ ದಿನ ಶುಕ್ರವಾರ ಕೂಡ ಪಾಸ್ಟ್ಗೆ ಆರಾಮಿದ್ದಿಲ್ಲ, ಇದ್ದಕ್ಕಿದ್ದಂಗೆ ಏನೋ ಆಲೋಚನೆ ಮಾಡಿ ಎರಡನೇ ಎಲ್ಲ ಫುಲ್ ನೋವು ಅಂತೇಳಿ ಆತ ಬಾಧಪಟ್ಟು ಮನೆಗೆ ಮಲ್ಕೊಂಡಿದ್ದ. ಮತ್ತೆ ಅನಿಲ್ ಬಂದು ಇಂಜೆಕ್ಷನ್ ಹಾಕಿ ಟ್ಯಾಬ್ಲೆಟ್ ಕೊಟ್ಟಿವಿ. ಆಮೇಲೆ ಇನ್ನೂ ತುಂಬಾ ದುಃಖದಲ್ಲಿದ್ದಂತ ನನಗೆ ಅನಿಸಿತು. ಅದನ್ನ ನಾನು ನೋಡಿದ್ರೆ ನನಗೆ ಅನಿಸಿತು, ದೇವ್ರಿ ಮಗನ ಯಾವ ದುಃಖದಲ್ಲಿದ್ದನು ನನಗೆ ಗೊತ್ತಿಲ್ಲ, ನೀನು ತಿಳಿದ ಚೆನ್ನಾಗಿದ್ದೆ ಅಂತೇಳಿ ಪ್ರೇರಣೆ ತಗೊಂಡು ಆತನ ಹಣೆ ಮೇಲೆ ಹಚ್ಚಿ, ದೇವರೇ ನನ್ನ ಗಂಡನ ಈಗಲೇ ಬಂದು ನಿನ್ನ ವಾಕ್ಯ ಹೇಳ್ಬೇಕಪ್ಪ, ಆತನ ಶಕ್ತಿ ಎಲ್ಲ ನಿನ್ನ ಶಕ್ತಿ ಆತನಿಗೆ ದಯಪಾಲಿಸು, ನಿನ್ನ ಧೈರ್ಯ ನನ್ನ ಗಂಡನಿಗೆ ದಯಪಾಲಿಸು ಅಂತೇಳಿ ನನಗೆ ವಿಶ್ವಾಸವಿಟ್ಟು ಒಂದು ಮಾತು ಹೇಳಿ ಪ್ರಾರ್ಥಿಸಿ, ಧೈರ್ಯ ಇರು, ಯಾಕೆ ಅಷ್ಟು ಆಗತ್ತೆ ಅಂತೇಳಿ ನಾನು ಶ್ರುತಿ ಅಷ್ಟು ಮೂವರತ್ಬಿಟ್ಟಿವಿ. ಕ್ಷಣ ಮಾತ್ರಕ್ಕೆ ದೇವರು ನಮಗೆ ಧೈರ್ಯ ಕೊಟ್ಟು ಮತ್ತೆ ಬಂದು ಅದ್ಭುತ ವಾಕ್ಯ ಫ್ರೈಡೇ ದಿವಸ ಶುಕ್ರವಾರ ದಿನ ಒಳ್ಳೆ ವಾಕ್ಯದಿಂದ ನಮ್ಮೆಲ್ಲರೂ ಸೇರಿ ಬಲಪಡಿಸಿದ್ದಾರೆ. ಅದನ್ನ ಆರೋಗ್ಯಕ್ಕಾಗಿ ನೀವು ಪ್ರಾರ್ಥಿಸಿ, ನಮ್ಮ ಸಾಲದ ಚಿಂತೆಗಳು ಬೇಗನೆ ನೀಗಿಸುವಂತೆ ಎಲ್ಲರೂ ನಮ್ಮ ಕುಟುಂಬ ನಮ್ಮ ಸೇವೆಯನ್ನು ನೀವು ಎಲ್ಲರೂ ಹೆಚ್ಚಾಗಿ ಪ್ರಾರ್ಥಿಸಬೇಕು ನಮಗಾಗಿ ಎಂಬುದಾಗಿ ಈ ಸಾಕ್ಷಿಯನ್ನು ದೇವರು ಮಹಿಮೆ ಎಂಬುದಾಗಿ ನಾನು ಕೇಳ್ತಾ ಇದ್ದೀನಿ. ದೇವರಿಗೆ ಈ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಕೇಳ್ಕೊಂಡಲೇ ಇದ್ದೆ, ಬೇರೆ ನನ್ನ ಗಂಡಿಗೆ ಒಳ್ಳೆ ಕೆಲಸ ಕೊಡೋದು ಅಂತ ಹೇಳಂತಂದ್ರು. ಗೋಡೆ ಕೆಲಸಕ್ಕೆ ಅದಕ್ಕೆ ಕಳಿಸಿದ್ರು ನನ್ನ ಮನಸ್ಸು ಅಸಲು ಹೋಗ್ತಾನೆ ಇರಲಿಲ್ಲ. ಜಾಸ್ತಿ ಈ ತರ ಕೂಲಿ ಕೆಲಸ ಮಾಡ್ತಿದ್ದಂಗೆ ಬೇರೆ ಒಳ್ಳೆ ಕೆಲಸ ಕೊಡ್ಬೇಕಷ್ಟೇ. ಅಂತಂದ್ರೆ ಕಷ್ಟದಿಂದ ಕೆಲಸ ಯಾವುದು ಮಾಡಬಾರ್ದು ಅಂತ ಹೇಳ್ತಂದು ಬಹಳ ವರ್ಷದಿಂದ ಪ್ರಾರ್ಥನೆ ಮಾಡ್ತಾನೆ ಇರುತ್ತೆ. ಪಾಸ್ಟ್ರಿ ಕೂಡ ಹೇಳಿದೆ, ಸರ್ ಯಾವ್ದನ್ನಾದ್ರೂ ಕೆಲಸ ಬರುವಂತೆ ಪ್ರಾರ್ಥನೆ ಮಾಡಿ ಸರ್ ಅಂತಂದು. ನಾನು ಬಹಳ ವರ್ಷದಿಂದ ಪ್ರೇಯರ್ ಮಾಡಿದ ತಕ್ಷಣ ದೇವರು ನನ್ನ ಪ್ರಾರ್ಥನೆಗೆ ಮೊರೆಗಿಟ್ಟು ಅಲಕಿಸಿ. ಮತ್ತೆ ನಿನ್ನೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು, ಹಿಂಗೆ ಕೆಲಸ ಐತಮ್ಮ, ನಿನ್ ಗಂಡನ ಕಳಿಸ್ತೀವಿ ಏನು ಅಂತಂದ್ರೆ, ಅಣ್ಣ ಯಾವ ಕೆಲಸ ಇಲ್ಲ ಹೇಳಿದ್ರೆ ಕಳಿಸ್ತೀನಿ ಅಣ್ಣ ಅಂತಂದ್ರೆ, ಇಲ್ಲೇ ಖಾನಾಪುರದಾಗೆ ಸೋಲಾರದಲ್ಲೇ ಬಾ ಅಂತ ಹೇಳಂತಂದ್ರು. ತಿಂಗಳಿಗೆ 15,000 ಅಂತೆ. ನಾವೇನೇನು ಹೋಗಿ ಕೇಳಲಿಲ್ಲ, ದೇವರು ಅದೇ ಕೆಲಸಕ್ಕಾಗಿ ನನ್ನ ಪ್ರಾರ್ಥನೆ ಕೇಳಿ ದೇವ್ರ ಕೆಲಸ ಕೊಟ್ಟಿದ್ದಕ್ಕಾಗಿ ದೇವರ ಸ್ತೋತ್ರ. ನಮ್ಮ ಕುಟುಂಬಕ್ಕಾಗಿ, ನನ್ನ ಗಂಡನ ಕೆಲಸಕ್ಕಾಗಿ, ನನ್ನ ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡಿ. ದೇವರು ಅಕ್ಷರವಾದ ಕಾರ್ಯ ಶ್ರೀರಾಮನ ಜೀವಿತದಲ್ಲಿ ದೇವರು ಮಾಡಿದ್ದಾನೆ. ನಾನು ಅನೇಕ ಬಾರಿ ಸುಮಾರು ಕುಟುಂಬದಲ್ಲಿ ನನ್ನ ಕಡ್ಡೆ ಮೇಲೆ ಕೂತು ಮಾತಾಡುವಾಗ ಕೂಡ ಸುಮಾರು ಒಂದೇ ಕೇಳ್ತಾ ಇದ್ದು, ಅವನು ದೊಡ್ಡ ಸುಖ ಬೇಕಾಗಿಲ್ಲ,